ನವೆಂಬರ್ 28, 1998 ರಾಯಚೂರು ಜಿಲ್ಲೆಯ ಸಿಂಧನೂರು ಗ್ರಾಮದ ಗಂಗಾಧರಯ್ಯ ಅನ್ನೋರು ಹೊಲದಾಗೆ BT ಕಾಟನ್ ಹತ್ತಿ ಬೆಳೆದು ನಿಂತಿರ್ತದೆ. ಆ ರೈತ ಮುಖಂಡರಾದ ನಂಜುಂಡಸ್ವಾಮಿಯವರು ಸಾವಿರಾರು ಜನ ರೈತರನ್ನು ಕರ್ಕೊಂಡು ಬಂದು ಪ್ರತಿಭಟನೆ ಮಾಡಿ ಆ ನಿಂತ ಬೆಳೆಗೆ ಬೆಂಕಿ ಹಚ್ತಾರೆ. ಆ್ಯಂಡ್ BT ಕಾಟನ್ ವಿರುದ್ಧ ಒಂದು ಜಬರ್ದಸ್ತ್ ಪ್ರತಿಭಟನೆ ಸ್ಟಾರ್ಟ್ ಮಾಡ್ತಾರೆ. ರಾಜ್ಯ ವ್ಯಾಪ್ತಿ ಆಗ್ತದೆ, ದೇಶ ವ್ಯಾಪ್ತಿ ಆಗ್ತದೆ, ಆ್ಯಂಡ್ ಜಗತ್ತಿನ ವ್ಯಾಪ್ತಿ ಆಗ್ತದೆ. 4 ಅಕ್ಟೋಬರ್ 1999 ಮೊನ್ಸೋಟಾ ಕಂಪ್ನಿ ಒಂದು ಓಪನ್ ನೋಟಿಫಿಕೇಷನ್ ಕೊಡ್ತದೆ, ನಾವು ಬೀಜವನ್ನು ವಾಪಸ್ ತೆಗೆದುಕೊಂಡಿದ್ದೀವಿ ಅಂತ ಹೇಳಿ. ಆ್ಯಂಡ್ ವರ್ಲ್ಡ್ ಬ್ಯಾಂಕ್, ಯುನೈಟೆಡ್ ನೇಷನ್ಸ್ ಕೂಡ ಈ ಕಂಪನಿ ವಿರುದ್ಧ ನೋಟಿಫಿಕೇಷನ್ ಜಾರಿ ಮಾಡ್ತವೆ. 2001 ಭಾರತ ಸರ್ಕಾರ ರೈತರ ಒಂದು ಹಿತರಕ್ಷಣೆ ಮಾಡುವಂಥ ಶಾಸನ ಕೂಡ ಜಾರಿ ಮಾಡ್ತದೆ. ಮೊನ್ಸೋಟಾ ಕಂಪ್ನಿ ಏನು ಅಂದ್ಕೊಂಡಿತ್ತಂದರೆ, ಭಾರತದ ರೈತರು ಮುಗ್ಧರಿದ್ದಾರೆ, ಅನಕ್ಷರಸ್ಥರಿದ್ದಾರೆ, ಹೇಗಾದರೂ ಮಾಡಿ ಇವರನ್ನು ಯಾಮಾರಿಸ್ಬೋದು, ಯಾಕಂದರೆ ಇವರು ಅಸಂಘಟಿತರಿದ್ದಾರೆ ಅಂತ ಹೇಳಿ, ಆ್ಯಂಡ್ ಹಣದ ಒಂದು ಮಹಲ್ ಕಟ್ಕೋಬೋದು ಅಂದ್ಕೊಂಡಿದ್ರು. ಆದರೆ ನಮ್ಮ ರೈತರು ನೇಗಿಲು, ಗುದ್ಲಿ ಮತ್ತು ಸಲ್ಕೆಯನ್ನು ಬಳಸೋರು ಮನಸ್ಸು ಮಾಡಿದರೆ ಮೊನ್ಸೋಟಾ ಅಂಥ ಕಂಪ್ನಿದು ಸಮಾಧಿ ಕೂಡ ಕಟ್ಬೋದು ಅಂತ ಹೇಳಿ ತೋರಿಸಿದ್ದು ಹೆಮ್ಮೆಯ ರೈತರು ಆ್ಯಂಡ್ ನಮ್ಮ ಹೆಮ್ಮೆಯ ಕರ್ನಾಟಕದ ರೈತರು. ನಂಜುಂಡಸ್ವಾಮಿಯವರ ಬಗ್ಗೆ ನಿಮಗೆ ಅಭಿಮಾನ ಇರಲಿ, ಆ್ಯಂಡ್ ರೈತರ ಬಗ್ಗೆಯೂ ಕೂಡ ಬಹಳಷ್ಟು ಗೌರವ ಇರಲಿ. ಜೈ ಕಿಸಾನ್, ಜೈ ಶ್ರೀಕೃಷ್ಣ.